ಭಾಗವಹಿಸಿದಂತ ಎಲ್ಲ ಮಾಧ್ಯಮದ ಮಿತ್ರರು, ನನಗೆ ಬಹಳ ಸಂತೋಷ ಅನಿಸ್ತದೆ. ನಾನು ಮೊದಲನೇದಾಗಿ ರಾಜ್ಯ ಯುವ ಜನತಾದಳ ಅಧ್ಯಕ್ಷನಾದಾಗ ಒಂದು 10-15 ಮಂದಿ ಮಾಧ್ಯಮದ ಮಿತ್ರರು, ಅದರಾಗ ನಮ್ಮ ಪ್ರಕಾಶ್ ಕೋಲಿಮನಿಯವರು ಒಬ್ರು. ನಾನು ಅವಾಗ ಸಿಟಿ ರವಿಯವರು ಬಿಜೆಪಿ ರಾಜ್ಯದ ಅಧ್ಯಕ್ಷ ಆಗಿದ್ರು, ದಿನೇಶ್ ಗುಂಡೂರಾವ್ ಅವರು ಕಾಂಗ್ರೆಸ್ಸಿನ ಅಧ್ಯಕ್ಷ ಆಗಿದ್ರು, ಜನತಾದಳದಿಂದ ನಾನು ಅಧ್ಯಕ್ಷ ಆಗಿದ್ದೆ. ಅಂತ ಸಂದರ್ಭದಲ್ಲಿ ನಮ್ಗೆ ಮಾಧ್ಯಮಗಳು ಬಹಳ ಹತ್ರ ಇರಲಿಲ್ಲ. ಏನಪ್ಪ ಮಾಧ್ಯಮ ಹೋಗೋದನ್ನ ಒಂದು ಹೆದರಿಕೆ ಅನ್ನುವಂತ ಪರಿಸ್ಥಿತಿಗಳು, ನಾವು ಹಳ್ಳಿಯಿಂದ ಹೋದವರು, ನಮ್ಗೇನು ಹೆಚ್ಚು ಗೊತ್ತಾಗ್ತಿರ್ತಲ್ಲ ಬೆಂಗಳೂರು, ಅಂತದಕ್ಕೆ ನಮ್ಗೆ ಧೈರ್ಯ ತುಂಬತಕ್ಕಂಥ ಕೆಲಸವನ್ನ ಈ ಎಲ್ಲ ಗೆಳೆಯರು ಮಾಡ್ತಿದ್ರು. ಅದಕ್ಕೆ ಕೊನಿಮನಿಯವರು ಒಬ್ರು ಅನ್ನೋದು ಹೇಳಿಕೆ ಬಯಸ್ತಾರೆ. ಇವತ್ತ ನಾವು ಮುಂದ ಗಂಗಬೆಟ್ಟಿನ ರೈತರ ನಾಡು, ಹೋರಾಟಕ್ಕೆ ಹೆಸರಾದಂತ ಈ ನಾಡಿನಲ್ಲಿ ಏನು ವಿಸ್ತಾರ ಟಿವಿ ಇವತ್ತು ನಮ್ಮ ಕ್ಷೇತ್ರಕ್ಕೆ ಬರ್ತಾ ಇದೆ, ನಮ್ಮ ಕ್ಷೇತ್ರದಲ್ಲಿ ಲಾಂಚ್ ಮಾಡ್ತಾ ಇದೆ. ಅದಕ್ಕೆ ಕ್ಷೇತ್ರದ ಜನತೆ ಪರವಾಗಿ, ವೈಯಕ್ತಿಕವಾಗಿ ನಾನು ಈ ಕುರಿತಂತ ಎಲ್ಲ ಮುಖಂಡರ ಪರವಾಗಿ ತಮಗೆ ಶುಭಾಶಯಗಳನ್ನ ಕೋರಲಿಕ್ಕೆ ಬಯಸ್ತಾ ಇದ್ದೀನಿ. ಇದ್ರ ಜೊತೆಲಿ ಮಾಧ್ಯಮಗಳು ಇವತ್ತು ಕಾಂಪಿಟೇಷನ್ ಯುಗಕ್ಕೆ ಬಂದ್ಬಿಟ್ಟವು. ನಾನುಂದ ನೀನುಂದ ಅನ್ನುವಂತ ಯುಗದಲ್ಲಿ ಮತ್ತೊಂದು ದೊಡ್ಡ ಧೈರ್ಯ ಮಾಡಿ ದುಡ್ಡು ಹಾಕಿ ಈ ಮಾಧ್ಯಮವನ್ನ ಬೆಳೆಸಬೇಕು, ಎಲ್ಲ ಸ್ಟಾಫ್ ನೇಮಕ ಮಾಡ್ಕೋಬೇಕು, ಜಿಲ್ಲಾ ವರದಿಗಾರ ನೇಮಕ ಮಾಡ್ಕೋಬೇಕು, ತಾಲೂಕು ವರದಿಗಾರ ನೇಮಕ ಮಾಡ್ಕೊಂಡು ನಡೆಸ್ಬೇಕಂದ್ರೆ ಅದನ್ನ ಸರಳ ಅಂತ ತಿಳ್ಕೊಬೇಡಿ. ಅಂತ ಒಂದು ದೊಡ್ಡ ವ್ಯವಸ್ಥೆಗೆ ಕೈ ಹಾಕಿದ್ದಾರೆ. ಅವ್ರು ಒಂದು ಮಾತನ್ನ ಹೇಳ್ಬಿಡ್ತೇವೆ, ನಾವು ನಿಮ್ಗೆ ಏನು ಹೆಚ್ಚು ಕೇಳೋದಲ್ಲ. ನಮ್ಮ ಮಹದಾಯಿ ಕಳಸಾ ಬಂಡೂರಿ ಯೋಜನೆ ಜಾರಿ ಆಗ್ಬೇಕು, ರೈತರಿಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ದುಡ್ಡು ಬರಬೇಕು. ಬೇರೆ ಕಡೆ 54,000 ಕೊಟ್ಟರು, ನಮ್ಗೆ 27,000 ಕೊಟ್ಟರು ಅಂತ ಡಿಫ್ರೆನ್ಸ್ ಏನ್ ಬಿತ್ತು ಅದ್ರ ಮಾಧ್ಯಮಕ್ಕೆ ತೋರಿಸ್ರಿ. ಇವತ್ತು 50% ಬೆಳೆ ಪರಿಹಾರ ಬಂದಂತೆ, ಇನ್ನ 50% ಬಂದಿಲ್ಲ. ಅವ್ರಿಗೆ ಹೆಂಗ್ ಪರಿಹಾರ ಕೊಡಿಸ್ಬೇಕು ಅನ್ನೋದ್ರ ಬಗ್ಗೆ ಗಮನ ಸೆಳೀತಕ್ಕಂಥದ್ದು. ಇವತ್ತು ಮನೆ ಬಿದ್ದಂತವ್ರಿಗೆ ಕೆಲವು ಮಂದಿಗೆ 50,000 ಕೊಟ್ಟರು, ಕೆಲವು ಮಂದಿಗೆ 5 ಲಕ್ಷ ಕೊಟ್ಟರು. ಅಂತವ್ರ ಧ್ವನಿ ಇದ್ದವ್ರ ಪರವಾಗಿ ಧ್ವನಿ ಇರ್ತಕ್ಕಂಥ ಮಾಧ್ಯಮದ ಕೆಲಸ ಆಗ್ಬೇಕು. ಇವತ್ತು ನೋಡಿ, ಸುಪ್ರೀಂ ಕೋರ್ಟ್ ಆದೇಶ ನಮ್ಮ ಪರವಾಗಿ ಆಯ್ತು, ಮಹದಾಯಿ ನ್ಯಾಯಾಧೀಕರಣ ಆದೇಶ ಆಯ್ತು. ನಂತರ ಇವತ್ತ ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡ್ತೀವಿ, ಟೆಂಡರ್ ಕರೆದು ಕಾಮಗಾರಿ ಪ್ರಾರಂಭ ಮಾಡಬೇಕಾದ್ರೆ ನಾವು ಇನ್ನೂ ಹೋರಾಟ ಮಾಡ್ತಕ್ಕಂಥ ವ್ಯವಸ್ಥೆ ಇವತ್ತು ತಂದಿದ್ದೀವಿ. ಅದಕ್ಕೆ ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಕ್ಕಂಥ ಈ ಭಾಗದ ಧ್ವನಿಯಾಗಿ ವಿಸ್ತಾರ ಟಿವಿ ನಮ್ಮ ಜೊತೆ ಹೋರಾಟಕ್ಕೆ ನೀವು ಒಬ್ಬರು ಸಜ್ಜಾಗಬೇಕು ಅಂತ ಮನವಿಯನ್ನು ಮಾಡ್ತೀವಿ. ರೈತರ ಸಮಸ್ಯೆಗಳು ಇವು ನೂರಾರದವು. ಆಮೇಲೆ ಅಭಿವೃದ್ಧಿ ಬೇಕು, ನಮ್ಮ ಕ್ಷೇತ್ರದ ಅಭಿವೃದ್ಧಿ ಇರ್ಬೋದು, ರಸ್ತೆಗಳಿರ್ಬೋದು. ಇವತ್ತು ಏನ್ ಪರಿಸ್ಥಿತಿ ಆಗಿದೆ ಅಂತ ನೀವೆಲ್ಲರೂ ನೋಡಿದ್ರಿ. ಹುಡುಗರಿಗೆ ಬಸ್ ಇಲ್ಲ, ವಿದ್ಯಾರ್ಥಿಗಳಿಗೆ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ಬೆಳಕು ಚೆಲ್ತಕ್ಕಂಥ ಕೆಲಸವನ್ನು ಒಂದು ಮಾಧ್ಯಮವಾಗಿ ತಾವು ಮಾಡ್ಬೇಕು ಅನ್ನುವಂತ ಮನವಿಯನ್ನ ಈ ಕ್ಷೇತ್ರದ ಜನತೆಯ ಪರವಾಗಿ ಮಾಡ್ತೇವೆ. ಅದಕ್ಕೆ ನಾನು ಬಹಳ ಸಂತೋಷ ಏನಂದ್ರೆ, ಬಹಳ ಕಾಂಪಿಟೇಷನ್ ಯುಗದಲ್ಲಿ ಹೊಸದಾಗಿ ಒಂದು ಧೈರ್ಯ ಮಾಡಿ ವಿಸ್ತಾರದಂತ ಒಂದು ಚಲನ್ ಮಾಡಿ ಜನರ ಬಳಿಗೆ ಹೋಗ್ತಕ್ಕಂಥದ್ದು. ಬಹಳ ಎಲ್ಲ ಜಿಲ್ಲಾ ಲೆವೆಲ್ ಮಾತ್ರ ಸೀಮಿತ ಆಗಿದ್ದು, ತಾಲೂಕು ಮಟ್ಟಿಗೆ ಎಲ್ಲೂ ಇವತ್ತು ವರದಿಗಾರ ನೇಮಕ ಮಾಡಲಿಲ್ಲ. ಇವತ್ತು ನವಲಗುಂದ ಕ್ಷೇತ್ರಕ್ಕೆ ಬಂದು, ನವಲಗುಂದ ಆಗಿರ್ಬೋದು, ಅಣಿಗೇರಿ ಆಗಿರ್ಬೋದು, ಹುಬ್ಬಳ್ಳಿ ತಾಲೂಕು ಆಗಿರ್ಬೋದು, ಕಲಘಟಗಿ ಮಾಡಿದ್ರಿ, ಕುಂದಗೋಳ ಮಾಡಿದ್ರಿ, ಎಲ್ಲಾ ಕಡೆ ಮಾಡ್ತಕ್ಕಂಥ ತಾಲೂಕು ಮಟ್ಟದಲ್ಲಿ ಹೋದಂತ ಯಾವ್ದಾದ್ರು ಇದ್ರೆ ಅದು ವಿಸ್ತಾರ ಟಿವಿ ಅಂತ ಹೇಳ್ಬೋದು. ಹುಬ್ಳಿ ಗಿಬ್ಳಿ ಎಲ್ಲ ಇರ್ತಿದ್ವು, ಆದ್ರೆ ಮೇನ್ ಆಗಿ ತಾಲೂಕಾ ಪ್ಲೇಸಿಗೆ ಬರ್ಬೇಕು. ಅದಕ್ಕೆ ವಿಶೇಷವಾದಂತ ಅಭಿನಂದನೆಗಳನ್ನ ತಮಗೆ ಹೇಳ್ತೀವಿ. ನಾವು ಪಕ್ಷಾತೀತವಾಗಿ ಎಲ್ಲರೂ ಕೂಡ ಇಲ್ಲಿ ಭಾಗವಹಿಸಿದ್ವಿ. ಇದಕ್ಕೆ ಯಾರ ಪಾರ್ಟಿ ಪರವಾಗಿ ನಾವು ಮಾತಾಡೋಲ್ಲ, ಯಾರು ಟೀಕೆ ಮಾಡ್ಬೇಕಂತೂ ಮಾತಾಡೋಲ್ಲ. ಆದ್ರೆ ಒಂದೇ, ನೀವು ಜನರ ಪರವಾಗಿ ಧ್ವನಿಯಾಗಿದ್ದೀವಿ, ಜನರ ಧ್ವನಿಯಾಗಿ ಕೆಲಸ ಮಾಡಿ ಅನ್ನುವಂತ ಶುಭಾಶಯ ಕೇಳಿ ನಾವೆಲ್ಲ ಮುಖಂಡರು ನಿಮ್ ಜೊತೆ ಇರ್ತೀವಿ, ನಿಮ್ ಸರ್ಕಾರ ಮಾಡ್ತೇವೆ, ನಮ್ಮ ಹೋರಾಟ ನೀವು ಸರ್ಕಾರ ಮಾಡ್ತೀವಿ. ನಿಮಗೆ ಯಾವುದೇ ಸಮಸ್ಯೆ ಬಂದಂತ ರೀತಿಯಲ್ಲಿ ನಾವು ಕೂಡ ಪ್ರಯತ್ನವನ್ನ ಮಾಡ್ತೇವೆ ಅನ್ನುವಂತ ಮಾತನ್ನು ಹೇಳಿ, ಸರ್ಕಾರ ಕಡೆಯಿಂದ ನಿಮಗೇನು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಅದು ನೀವು ಮಾಡಿ, ಅಡ್ವರ್ಟೈಸ್ಮೆಂಟ್ ಕೊಟ್ಟರು ಅಂತ ಅವ್ರ ಕಡೆ ನೋಡ್ಬಾರ್ದು, ನಮ್ಮ ಕಡೆ ಸ್ವಲ್ಪ ಹೋರಾಟ ಕಡೆ ನೋಡ್ರಿ ಅನ್ನುವಂತ ಒತ್ತಾಯ ಮಾಡಿ ಲೋಕನಾಥ್ ಯೇಚೂರು ಅವ್ರ ತಮ್ಮ ಜೀವನನೇ ಕಳ್ಕೊಂಡ್ರಿ ಮಹದಾಯಿ ಸಲುವಾಗಿ. ನಾವು ಕೂಡ ವಿಧಾನಸಭೆ ಒಳಗೆ ಹೊರಗೆ ಕೂಡ ಹೋರಾಟ ಮಾಡಿದ್ವಿ, ಗಂಗಾಧರ ನೇತೃತ್ವದಲ್ಲಿ ಹೋರಾಟ ಮಾಡಿದ್ವಿ. ಹೀಗೆ ಭಾಗ್ಯನಗರದವರು ನಾವೆಲ್ಲ ಕೂಡಿ ಪಕ್ಷಾತೀತವಾಗಿ ವ್ಯಾಪಾರದ ಸಂಘದಿಂದ ಮಾರ್ಕೆಟ್ ಬಂದ್ ಮಾಡ್ತಿದ್ವಿ. ಈಗಿನ್ನು ಪೊಲೀಸರ ಕೆಲಸ ಕಡಿಮೆನೋ ಇಲ್ಲ, ನಿರಂತರವಾಗಿ ಕೆಲಸ ಆಗ್ತಿದ್ವಿ. ಅಂತ ಕೆಲಸ ಮಾಡ್ಲಿಕ್ಕೆ ವಿಶೇಷವಾಗಿ ನಾವೆಲ್ಲ ಬರೀ ಅಧಿಕಾರಿಗಳು ಸಂಘರ್ಷ ಮಾಡಿದ್ರು ಕೂಡ ನಾವ್ ಎಂದು ಕೆಟ್ಟ ಮಾಡಕ್ ಹೋಗಿಲ್ಲ. ನಮ್ಮ ಹೋರಾಟ, ನಮ್ಮ ಗುರಿ ಏನಪ್ಪಾ ಅಂದ್ರೆ ಮಹದಾಯಿ ಕಳಸಾ ಬಂಡೂರಿ ನೀರು ಸಾಗಣೆ ಒಂದ ನಮ್ಮೆಲ್ಲರ ಗುರಿಯಾಗಿದೆ.
ಆ ರೀತಿಯಾಗಿ ಹೋರಾಟ ಮಾಡ್ಕೊಂಡಿವಿ. ಅದಕ್ಕೆಲ್ಲ ನಮ್ಗೆ ವೇದಿಕೆಗಳಿದ್ದಂತ ಎಲ್ಲ ಹಿರಿಯರ ಸಹಕಾರ ಇದೆ, ಎದುರಿಗಿದ್ದಂತ ರೈತರ ಸಹಕಾರ ಇದೆ, ನನ್ನೆಲ್ಲ ಜನಪ್ರತಿನಿಧಿಗಳದ್ದು ಸಹಕಾರ ಇದೆ. ಈ ಕ್ಷೇತ್ರದ ಬಗ್ಗೆ ವಿಶೇಷವಾಗಿ ಈ ಗಂಡು ಮೆಟ್ಟಿನ ಸ್ಥಳ ನವಗುಂದಲ್ಲಿ ನೀವೇನು ವಿಸ್ತಾರ ನಿಮ್ಗೆಲ್ಲರಿಗೂ ಕೂಡ ನಿಮ್ಮ ಪ್ರಕಾಶ್ ಕೋನಿ ಮನೆಯವರಿಗೆ ನಿಮಗೆ ಎಲ್ಲರಿಗೂ ಕೂಡ ಅಭಿನಂದನೆ ಹೇಳಿ ನಾನು ಮಾತಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ವಿಸ್ತಾರ ನ್ಯೂಸ್, ನಿಖರ ಜನಪರ.